ದ್ರಾಕ್ಷಿ ಬೆಳೆಗಾರರಿಗೆ ಅಂದಾಜು 70 ಕೋಟಿ ಬೆಳೆ ವಿಮೆ ಜಮಖಂಡಿ. ಪ್ರಸಕ್ತ ವರ್ಷದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ದ್ರಾಕ್ಷಿ ಬೆಳೆಗಾರರಿಗೆ ಅಂದಾಜು 70 ಕೋಟಿ ವಿಮೆ ಹಣವನ್ನ ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಿಸಲಾಗಿದೆ ಎಂದು ರಾಜ್ಯ ದ್ರಾಕ್ಷಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅಭಯ್ ಕುಮಾರ್ ನಾಂದ್ರೇಕರ ಹೇಳಿದರು. ಕಳೆದ ಸಾಲಿನಲ್ಲಿ ದ್ರಾಕ್ಷಿ ಬೆಳೆಗಾರರಿಗೆ ಬೆಳೆ ವಿಮೆ ಜಮೆ ಮಾಡಲಾಗಿತ್ತು. ಈ ವರ್ಷ ಎಕರೆಗೆ 50 ರಿಂದ 90 ಸಾವಿರದಂತೆ ರಾಜ್ಯದ ಎಲ್ಲಾ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರಿಗೆ ಸರ್ಕಾರದಿಂದ ಪರಿಹಾರ ನೀಡಲಾಗಿದೆ. ಇದರಿಂದ ಕಷ್ಟ ಕಾಲದಲ್ಲಿ ರೈತರಿಗೆ ಅನುಕೂಲವಾಗಲಿದೆ ಎಂದು ಅವರು ಕೃಷಿ ವಿಮೆ ತಾಂತ್ರಿಕ ದೋಷ ಹಾಗೂ ಮಾಹಿತಿ ಕೊರತೆಯಿಂದ ರೈತರಿಗೆ ಸರಿಯಾದ ಸಮಯಕ್ಕೆ ವಿಮೆ ಹಣ ಬರುತ್ತಿಲ್ಲ. ಮುಂಬರುವ ದಿನಗಳಲ್ಲಿ ಈ ಸಮಸ್ಯೆ ಪರಿಹರಿಸುವ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆ ನಡೆಸಿದೆ. ಬೆಳೆಗಳ ಹಾನಿ ಹಾಗೂ ವಿಮೆ ಹಣ ತಲುಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದೆಂದು ಹೇಳಿದರು. ಇದೇ ಸಮಯದಲ್ಲಿ ಮಾಧ್ಯಮದವರ ಸಹಕಾರದಿಂದ ನಮ್ಮ ದ್ರಾಕ್ಷಿ ಬೆಳೆಗಾರರಿಗೆ ಬಹಳ ಅನುಕೂಲವಾಗಿದೆ ಎಂದು ರಾಜ್ಯ ದ್ರಾಕ್ಷಿ ಬೆಳೆಗಾರರ ಸಂಘ ಉಪಾಧ್ಯಕ್ಷ ವಿಜಯಪುರ ವಲಯ ಭರತೇಶ್ ಜಮಖಂಡಿ ಮಾತನಾಡಿ, ಮಾಧ್ಯಮ ವರದಿಗಾರರನ್ನು ಎಲ್ಲಾ ರೈತರು ಜೊತೆ ಸೇರಿಕೊಂಡು ಸನ್ಮಾನ ಮಾಡಿದರು. ಇದೇ ಸಂದರ್ಭದಲ್ಲಿ ಶೀತಲಾ ಜಮಖಂಡಿ, ಶ್ರೀಮಂತ ದಡ್ಡಿ, ಪಾಂಡು ಜಾಧವ್, ಸಚಿನ್ ನಂದ್ರೇಕರ, ಬಾಹುಬಲಿ ಜಮಖಂಡಿ, ಅಶೋಕ್ ಜೈನ್, ಶಾಂತು ನ್ಯಾಮೇಗೌಡ, ಧನಪಾಲ್, ಮಹೇಶ ವಾಡಗಿ, ವಿಕಾಸ್ ಜಮಖಂಡಿ, ಶೆಟ್ಟಪ್ಪ ಬೆಟ್ಟೆಕಾಳಿ ಇನ್ನು ಅನೇಕರು ಉಪಸ್ಥಿತರಿದ್ದರು. ವರದಿ ವಿನೋದ್ ಸೂರಗುಂಡ, TV11 ಕನ್ನಡ, ಜಮಖಂಡಿ. ಇವತ್ತಿನ ಒಂದು ಶುಭ ಸಂಜೆಯಲ್ಲಿ ನಾನು ಕರ್ನಾಟಕ ರಾಜ್ಯ ದ್ರಾಕ್ಷಿ ಬೆಳೆಗಾರ ಸಂಘದ ಅಧ್ಯಕ್ಷನಾದ ಅಭಯ್ ಕುಮಾರ್ ನಾಂದ್ರೇಕರ್. ದ್ರಾಕ್ಷಿ ಬೆಳೆಗಾರರು ವಿಜಯಪುರ, ಬಾಗಲಕೋಟ್, ಬೆಳಗಾವಿ, ಉತ್ತರ ಕರ್ನಾಟಕದ ವಾಣಿಜ್ಯ ಬೆಳೆಯಾಗಿ ದ್ರಾಕ್ಷಿ ಬೆಳೆ ಇರುತ್ತದೆ. ಸುಮಾರಾಗಿ ಕಳೆದ 3-4 ವರ್ಷಗಳಿಂದ ಸಾಕಷ್ಟು ದ್ರಾಕ್ಷಿ ಬೆಳೆಗಾರರು ವಾತಾವರಣ ಪ್ರತಿಕೂಲ, ಧಾರಣಿ ಕುಸಿತ, ಏನೋ ತೊಂದರೆದಾಯಕ ಆಗಿ ಈ ನಕಲಿ ಔಷಧಿಗಳ ಹಾವಳಿ ಬಹಳ ತೊಂದರೆದಾಯಕ ಇದ್ದರು. ಎಲ್ಲ ಬೆಳೆಗಾರ ಸಂಘಟಿತವಾಗಿ ಬಿಜಾಪುರ ಮತ್ತು ಬಾಗಲಕೋಟೆ, ಬೆಳಗಾವಿ ಸಂಘಟಿತವಾಗಿ ಹೋರಾಟ ಮಾಡಲಿಕ್ಕಾಗಿ ನಮ್ಮ ದ್ರಾಕ್ಷಿ ಬೆಳೆಗಾರರಿಗೆ ಸಂಕಷ್ಟದ ಸಮಯದಲ್ಲಿ ಒಂದು ಸರಿಯಾದ ನ್ಯಾಯ ಸಿಕ್ಕತ್ತೆ ಅಂತ ಈ ಸಂದರ್ಭದಲ್ಲಿ ನಾ ಹೇಳಕ್ಕೆ ಬಯಸ್ತೀನಿ. ಅದು ಪ್ರಚಾರಕ್ಕೆ ನೀವು ಏನು ಕೊಡ್ತಿರಲಿಲ್ಲ, ಅದರಿಂದ ಸರ್ಕಾರಕ್ಕಾಗಲಿ ಅಥವಾ ಜನಪ್ರತಿನಿಧಿಗಳ ಗಮನ ಸೆಳೀತೀರಿ ನಾವು. ಅದು ಭಾಳ ಮಹತ್ವದ್ದು. ಎಲ್ಲ ಬೆಳೆಗಾರರಿಗೆ ಮುಂದೆ ನಾವು ಸಂಘಟಿತವಾಗಿದ್ದರೆ ನಮ್ಮ ಹೋರಾಟ ಸಕ್ಸಸ್ ಆಗಿ ಇವತ್ತು ನಿಮ್ಮ ಮುಖಾಂತರ ಅವ್ರಿಗೆ ಏನು ಈ ಸಂದೇಶ ಕೊಟ್ಟಿರಿ, ಅದಕ್ಕೆ ಈ ಸಂದರ್ಭದಲ್ಲಿ ತಮಗೂ ನಾನು ಅಭಿನಂದನೆ ಹೇಳಿಕೊಳಿಸ್ತೀನಿ. ವಿಮಾ ಇನ್ಶೂರೆನ್ಸ್ ಮೇನ್ ಮುಖ್ಯವಾಗಿ ಹೇಳ್ಬೇಕಾದ್ರೆ ನಮಗೆ ಸುಮಾರು ಕಳೆದ 8 ವರ್ಷದೊಳಗೆ ಇನ್ಶೂರೆನ್ಸ್ ಸರಿಯಾಗಿ ಬಂದೇ ಇಲ್ಲ. ನಂದು ಒಂದು ಹೆಕ್ಟ್ರಿಗೆ 500 ತನಕ ತೊಗೊಂಡಿನಿ ಇನ್ಶೂರೆನ್ಸ್. ಮುಂಚೆ 500 ಸಾವಳಿಗೆ ಆಗಲಿ ಅಥವಾ ಸುತ್ತಮಳ್ಳಿ ನಮ್ಮ ಸಾವಳಿಗೆ ಹುಬ್ಳಿ ಒಳಗೆ ಏನದವಲ್ಲ ಭಾಳ ದ್ರಾಕ್ಷಿ ಏರಿಯಾ ಅದ. ಬಾಗಲಕೋಟೆ ಡಿಸ್ಟಿಕ್ನೊಳಗೆ ಹೆಚ್ಚಿನ ಏರಿಯಾ ಅಂದ್ರೆ ಸಾವಳಿಗೆ ಹೋಬಳಿ.